Hello everyone. Today we have Dr. Joyce with us. Dr. Ramesh Joyce is from Bangalore and Sir has been a senior consultant in rheumatology for a couple of years. And today Sir will help us understand a lot of things about scleroderma and what exactly is scleroderma, what are its symptoms, and the all basic questions which patients have when they actually are diagnosed or before they are diagnosed. And today this session will be mainly in English and Kannada. I will be asking questions to Sir in English and Sir will actually be repeating those questions in Kannada and answering those questions in Kannada for all our Kannada friends. Welcome, Sir, to this forum. Thank you, Neetu. Good evening. Sir, our first question is, what exactly is scleroderma? How can a layman understand what is scleroderma? ಎಲ್ಲರಿಗೂ ನಮಸ್ಕಾರ. ನೀತು ಅವರ ಮೊದಲನೇ ಪ್ರಶ್ನೆ ಏನಂದ್ರೆ ಸ್ಕ್ಲಿರೋಡರ್ಮಾ ಅಂದ್ರೆ ಏನು? ಜನಸಾಮಾನ್ಯರಿಗೆ ಸ್ಕ್ಲಿರೋಡರ್ಮಾ ಅಂದ್ರೆ ಏನು ಅಂತ ನಾವು ಹೇಳಬೇಕು ಅಂತ. ಸ್ಕ್ಲಿರೋ ಅಂದ್ರೆ ಗಟ್ಟಿ ಆಗುವಂಥದ್ದು, ಅಂದ್ರೆ ಟೈಟ್ ಆಗುವಂಥದ್ದು. ಡರ್ಮಾ ಅಂದ್ರೆ ಚರ್ಮ ಅಥವಾ ಸ್ಕಿನ್. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ಟೈಟ್ ಸ್ಕಿನ್, ಅದೇ ಸ್ಕ್ಲಿರೋಡರ್ಮಾ ಅಥವಾ ಗಟ್ಟಿಯಾದ ಚರ್ಮ. ಸೊ ಇದರಲ್ಲಿ ಏನಾಗುತ್ತೆ, ಜನಕ್ಕೆ ಯಾರಿಗೆ ಈ ತೊಂದರೆ ಬರುತ್ತೋ ಅವ್ರಿಗೆ ಕೈ ಬೆರಳುಗಳಲ್ಲಾಗ್ಲಿ, ಮುಖದಲ್ಲಾಗ್ಲಿ, ದೇಹದ ಬೇರೆ ಭಾಗಗಳಲ್ಲಾಗ್ಲಿ ಚರ್ಮ ಗಟ್ಟಿ ಆಗ್ತಾ ಬರುತ್ತೆ. ತನ್ನ ಮೊದಲನೇ ಲಕ್ಷಣದಲ್ಲಿ ಏನಾಗುತ್ತೆ, ಇದು ಚರ್ಮ ಊದ್ಕೊಂಡಂಗ ಅನ್ಸುತ್ತೆ, ಕೈ ಬೆರಳೆಲ್ಲ ಊದ್ದಂಗ ಅನ್ಸುತ್ತೆ. ನಾವು ಉಂಗ್ರ ರಿಂಗ್ ಹಾಕೊಂಡ್ರೆ ಅದನ್ನ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ, ಟೈಟ್ ಆಗುತ್ತೆ, ಕೈ ಹೀಗೆ ಮಡಚೋದಕ್ಕೆ ಕಷ್ಟ ಅನ್ಸುತ್ತೆ. ಬಟ್ ಕಾಯಿಲೆ ಹಾಗೇನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ಅವಾಗ ಆ ಟೈಟ್ನೆಸ್ ಅನ್ನೋದು ರಫ್ ಸ್ಕಿನ್ ಆಗುತ್ತೆ, ಮತ್ತೆ ಟೈಟ್ ಸ್ಕಿನ್ ಅನ್ಸುತ್ತೆ. ನಮ್ಮ ನಾರ್ಮಲ್ ಕನ್ಸಿಸ್ಟೆನ್ಸಿ, ನಾವೇನು ಇವಾಗ ಚರ್ಮ ಮುಟ್ ನೋಡ್ಕೊಂಡ್ರೆ ಹೇಗೆ ಸ್ಪಾಂಜ್ ತರ ಇರುತ್ತೋ ಆ ಫೀಲಿಂಗ್ ಇರೋದಿಲ್ಲ, ಗಟ್ಟಿಯಾಗಿರುತ್ತೆ. ಸೊ ಇದನ್ನ ಸ್ಕ್ಲಿರೋಡರ್ಮಾ ಅಂತ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ. Right, sir. So, what are the basic symptoms of scleroderma? How would a general public or a normal patient would understand that these are my symptoms, now I should consult a rheumatologist about it? ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, ಸ್ಕ್ಲಿರೋಡರ್ಮಾ ಕಾಯಿಲೆ ಮುಖ್ಯ ಲಕ್ಷಣಗಳೇನು, ಸಿಂಟಮ್ಸ್ ಏನು? ಓಕೆ, ಸೊ ಒಬ್ಬ ಜನಸಾಮಾನ್ಯ ಲೇಮ್ಯಾನ್ ಅಥವಾ ಕಾಮನ್ ಮ್ಯಾನ್ ಹೇಗೆ ಇದನ್ನ ಪತ್ತೆ ಹಚ್ಬೋದು, ಹಾಗೇನೆ ಹೇಗೆ ಸಂಧಿವಾತ ತಜ್ಞ ಅಥವಾ ರುಮಟಾಲಜಿಸ್ಟ್ ಹತ್ರ ಯಾವಾಗ ನಾವು ಹೋಗ್ಬೇಕು ಅನ್ನೋದು ನೀತು ಅವರ ಪ್ರಶ್ನೆ. ಸ್ಕ್ಲಿರೋಡರ್ಮಾ ಅನ್ನೋದು ಸಾಮಾನ್ಯವಾಗಿ ಬಹಳ ವರ್ಷಗಳಿಂದ ನಿಧಾನವಾಗಿ ಬದಲಾವಣೆಗಳಾಗುತ್ತೆ ಬಾಡಿನಲ್ಲಿ. ಮುಖ್ಯವಾಗಿ ನಾವೇನ್ ನೋಡ್ಕೋಬಹುದು ಅಂದ್ರೆ, ಒಂದು, ಕೈ ಬೆರಳಲ್ಲಿರೋ ಚರ್ಮಗಳು ಸ್ವಲ್ಪ ಬಿಗಿ ಆಗ್ತಾ ಬರುತ್ತೆ ಫಸ್ಟ್ ಶುರು ಆದಾಗ. ಹಾಗೇನೆ ಕೈ ಬೆರಳುಗಳು ಊದ್ಕೊಂಡಂಗ ಅನ್ಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕೈನ ಮಡಚೋದು ಕಷ್ಟ ಆಗುತ್ತೆ, ಇದನ್ನ ಸ್ಟಿಫ್ನೆಸ್ ಅಂತೀವಿ, ಮಾರ್ನಿಂಗ್ ಸ್ಟಿಫ್ನೆಸ್ ಅಂತೀವಿ. ಹಾಗೇನೆ ವರ್ಷಾನುಗಟ್ಲೆ ನಮ್ಮ ಫೋಟೋ ನೋಡ್ತಾ ಹೋದ್ರೆ, ಇಫ್ ವಿ ಕಂಪೇರ್ ಅವರ್ ಫೋಟೋಗ್ರಾಫ್ ಫ್ರಮ್ ದ ಪಾಸ್ಟ್ ಟು ದ ಪ್ರೆಸೆಂಟ್, ನೋಡಿದ್ರೆ ಸಟಲ್ ಆಗಿ ಚೇಂಜಸ್, ನಿಧಾನವಾಗಿ ಚೇಂಜಸ್ ಸ್ಟಾರ್ಟ್ ಆಗೋದು ಗೊತ್ತಾಗುತ್ತೆ. ಫಸ್ಟ್ ಮುಖ ಊದ್ಕೊಂಡಂಗೆ ಸ್ವೆಲ್ಲಿಂಗ್ ಇದ್ದಂಗೆ ಅನ್ಸ್ಬೋದು. ಕೆಲವ್ರಿಗೆ ಮುಖದಲ್ಲಿ ಪಿಗ್ಮೆಂಟೇಶನ್ ಅಥವಾ ಬ್ಲಾಕ್ನೆಸ್, ಕಲರ್ ಚೇಂಜ್ ಬರ್ಬೋದು. ಹಾಗೆ ಎಲ್ಲರಿಗೂ ಬರ್ಬೇಕು ಅಂತಲ್ಲ, ಇಟ್ಸ್ ನಾಟ್ ಕಂಪಲ್ಸರಿ ದಟ್ ಎವ್ರಿಬಡಿ ಶುಡ್ ಗೆಟ್ ಆಲ್ ದ ಸಿಂಪ್ಟಮ್ಸ್. ಎಷ್ಟೋ ಜನಕ್ಕೆ ಇರುತ್ತೆ, ಎಷ್ಟೋ ಜನಕ್ಕೆ ಇರೋದಿಲ್ಲ. ಮತ್ತೆ ಕೆಲವರಿಗೆ ಊತ ಅನ್ಸ್ಬೋದು. ಹಾಗೇನೆ ಸ್ಟೇಜ್ ಬೈ ಸ್ಟೇಜ್ ಹೋದಾಗ ಚರ್ಮ ತುಂಬಾ ಟೈಟ್ ಆದ್ರೆ ಬಾಯಿ ಅಂತ ಪೂರ್ತಿ ತೆಗಿಯೋದು ಕಷ್ಟ ಆಗುತ್ತೆ. ನಮ್ಮ ಬಾಯಿ ಓಪನಿಂಗ್ ಏನಿದೆ, ಇಷ್ಟು ದೊಡ್ಡದಾಗಿ ಇಷ್ಟು ತೆಗಿತಿದ್ ನಾವು ಇಷ್ಟೇ ತೆಗಿಯಕ್ ಸಾಧ್ಯ ಆಗ್ಬೋದು. ಅಥವಾ ಬೆರಳುಗಳು ಮೊದಲು ಹೀಗೆ ಮಡಚ್ಬಿಟ್ಟು ಹೀಗೆ ಉದ್ದ ಮಾಡ್ಬೋದು, ಆಮೇಲೆ ಬರ್ತಾ ಬರ್ತಾ ಪೂರ್ತಿ ಸ್ಟ್ರೀಟ್ ಮಾಡೋದು ಕಷ್ಟ ಆಗ್ಬೋದು. ಸೊ ಇದೆಲ್ಲ ನೀವು ಮೋರ್ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ. ಬಟ್ ನಾವು ಅಡ್ವಾನ್ಸ್ ಸ್ಟೇಜ್ಗಿನ ಮುಂಚೆ ಅರ್ಲಿ ಸ್ಟೇಜ್ ಅಲ್ಲಿ ಇದನ್ನ ರೆಕಗ್ನೈಸ್ ಮಾಡೋದು ಇಂಪಾರ್ಟೆಂಟ್. ದಟ್ ಈಸ್ ಟು ರೆಕಗ್ನೈಸ್ ದಿ ಸಿಂಪ್ಟಮ್ಸ್ ಇನ್ ಅನ್ ಅರ್ಲಿ ಸ್ಟೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲಿವಿಂಗ್ ಇಟ್ ಇನ್ ಲೇಟ್ ಸ್ಟೇಜ್. ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾಗ್ಬೇಕು ನಮ್ಗೆ ಈ ಲಕ್ಷಣಗಳು, ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ, ನಮ್ಮ ಚರ್ಮಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ನಾನ್ ಮುಂಚೆ ಕೈ ಬೆರಳಲ್ಲಿ ಇರೋ ಚರ್ಮನೆ ಹೀಗೆ ಗಿಲ್ಬೋದಿತ್ತು, ಇವಾಗ ಹೀಗೆ ನಾನು ತೋರಿಸ್ತಿದ್ದೀನಲ್ಲ ಈ ತರ ಗಿಲ್ಬೋದಿತ್ತು. ಬೇರೆ ಈಗ ನಾನ್ ಮಾಡಕ್ ಹೋದ್ರೆ ಚರ್ಮನೆ ಕೈ ಸಿಗೋದಿಲ್ಲ ಈ ತರ. ಸೊ ಈ ತರ ಸಣ್ಣ ಸಣ್ಣದು ಲಕ್ಷಣಗಳು ಕಾಣಿಸ್ಕೋಬಹುದು ಮೊದಲಾಗ. ಎರಡನೇದು ಮುಖ್ಯವಾಗಿ ಕಾಣಿಸ್ಕೊಳ್ಳೋ ಅಂತದ್ದು ರೇನಾಲ್ಡ್ಸ್ ಫಿನಾಮಿನನ್ ಅಂತ ಹೇಳಿ ಕರಿತೀವಿ. ಈ ರೇನಾಲ್ಡ್ಸ್ ಫಿನಾಮಿನನ್ ಅಂದ್ರೆ ಏನು? ತಣ್ಣಗಿರೋ ವೆದರ್ ನಲ್ಲಿ,
ಕೋಲ್ಡ್ ವೆದರ್ ಅಲ್ಲಿ ಅಥವಾ ಸಡನ್ ಆಗಿ ವೆದರ್ ಬದಲಾವಣೆ ಆದಾಗ, ಸಡನ್ ಸೀಸನಲ್ ಚೇಂಜ್, ಸಮ್ಮರ್ ಟು ಸಡನ್ ರೈನಿ ಸೀಸನ್ ಟ್ರಾನ್ಸಿಷನ್ ಆದಾಗ, ಅಥವಾ ಸ್ಪ್ರಿಂಗ್ ಟು ರೈನಿ ಸೀಸನ್ ಟ್ರಾನ್ಸಿಷನ್ ಆದಾಗ, ಅಥವಾ ನಾರ್ಮಲ್ ವೆದರ್ ಇದ್ದು ಸಡನ್ ಆಗಿ ಮಳೆ ಶುರು ಆದಾಗ, ಸೊ ವೆದರ್ ಡ್ರಾಸ್ಟಿಕಲಿ ಚೇಂಜ್ ಆದಾಗ ನಮ್ಮ ಕೈ ಬೆರಳುಗಳು, ನಾವೇನಾದ್ರೂ ತಣ್ಣಗೆ ನೀರಲ್ಲಿ ಕೆಲಸ ಮಾಡ್ತಾ ಇದ್ರೆ, ಪಾತ್ರೆ ತೊಳಿತಾ ಇದ್ರೆ, ಫ್ರಿಡ್ಜ್ ಅಥವಾ ಫ್ರೀಜರ್ ಅಲ್ಲಿ ಕೈ ಇಟ್ರೆ, ಅಥವಾ ಎಲ್ಲಾದ್ರೂ ಹಾಲಿಡೇ ಕೋಲ್ಡ್ ಏರಿಯಾಸ್ಗೆ ಹಾಲಿಡೇ ಹೋದಾಗ ನಾವೇನ್ ನೋಟಿಸ್ ಮಾಡ್ತೀವಿ, ನಮ್ಮ ಬೆರಳ ತುದಿಗಳು ಸಡನ್ ಆಗಿ ವೈಟ್ ಅಥವಾ ಬಿಳಿಚ್ಕೋಬಹುದು, ಅಥವಾ ಪೇಲ್ ಅಥವಾ ಯೆಲ್ಲೋ ಕಲರ್ ಹಳದಿ ಕಲರ್ ಆಗ್ಬೋದು. ಹಾಗೆ ನೋಡ್ತಾ ಹೋದ್ರೆ ಕೆಲವು ಸಲ ಇನ್ನೂ ಜಾಸ್ತಿ ಇದ್ರೆ ಇದೇ ಪೇಲ್ನೆಸ್ ಇದ್ದು ನೀಲಿ ಬಣ್ಣ ಆಗ್ಬೋದು, ಬ್ಲೂ ಕಲರ್ ಕಾಣಿಸ್ಕೋಬಹುದು. ಆಗ ಸಡನ್ ರಿಯಾಕ್ಷನ್ ಏನಿರುತ್ತೆ, ಕೈನ ನಾವು ವಾರ್ಮ್ ಮಾಡ್ಕೋತೀವಿ, ವಾರ್ಮ್ ಮಾಡ್ಕೊಳ್ತಾ ಇದ್ದಾಗೆ ಕೈ ಕಲರ್ ಮತ್ತೆ ಬರುತ್ತೆ. ಸ್ವಲ್ಪ ಬೆಂಕಿ ಹತ್ರ ಹೋಗಿ ವಾರ್ಮ್ ಹತ್ರ ಹೋಗಿ ಕೈ ಇಟ್ಟಾಗ ಕಲರ್ ವಾಪಸ್ ನಾರ್ಮಲ್ ಆಗುತ್ತೆ. ಸೊ ಇದನ್ನ ರೆನಾಲ್ಡ್ಸ್ ಅಂತೀವಿ. ಅಂದ್ರೆ ಕೋಲ್ಡ್ ಎಕ್ಸ್ಪೋಜರ್ಗೆ ನಮ್ಮ ಕೈ ಬೆರಳುಗಳು ವೈಟ್ ಆಗೋದು ಅಥವಾ ಯೆಲ್ಲೋ ಆಗೋದು, ಹಳದಿ ಆಗೋದು ಅಥವಾ ಬಿಳಿ ಆಗೋದು, ಮತ್ತೆ ಇನ್ನ ಕೋಲ್ಡ್ ಹಾಗೆ ಇದ್ರೆ ನೀಲಿ ಅಥವಾ ಬ್ಲೂ ಕಲರ್ ಆಗೋದು. ಅದನ್ನೇ ಹಾಗೆ ಬಿಟ್ಬಿಟ್ರೆ, ನಾವು ಕರೆಕ್ಟ್ ಆಗಿ ಗಮನಿಸದೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಈ ಕೈ ಬೆರಳು ತುದಿಗಳಲ್ಲಿ ಸಣ್ಣ ಸಣ್ಣ ಗಾಯಗಳು ಅಥವಾ ಅಲ್ಸರ್ ಅಂತ ಹೇಳಿ ಕರಿತೀವಿ, ಇದಾಗೋ ಚಾನ್ಸ್ ಇರುತ್ತೆ. ತುಂಬಾ ಪೈನ್ಫುಲ್ ಇರುತ್ತೆ, ನೋವಿರುತ್ತೆ. ಸೊ ಹಾಗಾಗಿ ಇದು ಎರಡನೇ ಲಕ್ಷಣ. ಮೂರನೇದು, ಬಹಳಷ್ಟು ಜನಕ್ಕೆ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ, ಸ್ವಾಲೋಯಿಂಗ್ ಬಹಳ ಈಸಿಯಾಗಿ ಸ್ವಾಲೋ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಅನ್ನನಾಳ ಅಥವಾ ಫುಡ್ ಪೈಪ್ ಏನಿರುತ್ತೆ, ಕೆಲವರಿಗೆ ಅದ್ರ ಮೂವ್ಮೆಂಟ್ ಸ್ಲೋ ಆಗ್ಬಿಡುತ್ತೆ. ಅದು ಮತ್ತೆ ಜೊತೆಗೆ ಹೊಟ್ಟೆಲಿರೋ ಆಸಿಡ್ ವಾಪಸ್ ಮೇಲೆ ಬಂದಂಗೆ, ಆಸಿಡಿಟಿ ಅಂತ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಅವ್ರಿಗೆ ವಾಪಸ್ ಗಂಟ್ಲಿಗೆ ಬಂದಂಗೆ, ಜಾಸ್ತಿ ಊಟ ಮಾಡಕ್ ಆಗದೆ ಇರೋದು, ಗಟ್ಟಿ ಪದಾರ್ಥನ ನುಂಗೋದಕ್ಕೆ ಕಷ್ಟ ಆಗುವಂಥದ್ದು, ಸಾಲಿಡ್ ಫುಡ್ ಈಸಿಯಾಗಿ ಹೋಗಕ್ ಆಗದೆ ಇರೋದು, ಆಗಾಗ್ಲೇ ಸ್ಮಾಲ್ ಸಿಪ್ಸ್ ಆಫ್ ವಾಟರ್, ಸಣ್ಣ ಗ್ಲಾಸ್ ಇಟ್ಕೊಂಡು ಒಂದೊಂದು ತುತ್ತುಗುವೆ ಗ್ಲಾಸ್ ಅಲ್ಲಿ ನೀರು ಕುಡಿಯೋದು, ಒಂದು ತುತ್ತು ಊಟ ಮಾಡೋದು. ಸೊ ಈ ತರದ ಸಿಂಪ್ಟಮ್ಸ್ ಕೆಲವ್ರಿಗೆ ಇರ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ಸಿಂಪ್ಟಮ್ಸ್ ಎಲ್ಲರಲ್ಲೂ ಇರೋದಿಲ್ಲ. ನಾಟ್ ಆಲ್ ಪೇಷಂಟ್ಸ್ ವಿಲ್ ಹ್ಯಾವ್ ಆಲ್ ಸಿಂಪ್ಟಮ್ಸ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಆಲ್ ದ ಸಿಂಪ್ಟಮ್ಸ್ ದಟ್ ಐ ಟೆಲ್ ಯು. ನನಗೆ ಎಲ್ಲ ಆಗ್ಬಿಡತ್ತೆ ಅಂತ ಅನ್ಕೋಬೇಕಾಗಿಲ್ಲ. ಕೆಲವು ಸಿಂಪ್ಟಮ್ಸ್ ಇರ್ಬೋದು, ಕೆಲವು ಇಲ್ಲದೆ ಇರ್ಬೋದು. ಸಮ್ ಪೇಷಂಟ್ಸ್ ಮೇ ಹ್ಯಾವ್ 1 or 2 symptoms, some patients may have more than 1 symptom. ನಾವು ಯಾವುದೇ ಕಾಯಿಲೆ ತಗೊಂಡಾಗ ಇಟ್ ಇಸ್ ಎ ಸ್ಪೆಕ್ಟ್ರಮ್. ಎನಿ ಡಿಸೀಸ್ ಇಸ್ ಎ ಸ್ಪೆಕ್ಟ್ರಮ್. ಆನ್ ಒನ್ ಸೈಡ್ ಮೈಲ್ಡ್ ಡಿಸೀಸ್ ಅಂದ್ರೆ ತುಂಬಾ ಕಮ್ಮಿ ಸಿವಿಯಾರಿಟಿ ನಲ್ಲಿ ಇರುತ್ತೆ, ಇನ್ನೊಂದು ಸೈಡ್ ಸಿವಿಯರ್ ಡಿಸೀಸ್. ಸೊ ಸ್ಕ್ಲಿರೋಡರ್ಮಾ ಬಂದವ್ರಿಗೆಲ್ಲ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತಲ್ಲ. ನಾಟ್ ಆಲ್ ಪೇಷಂಟ್ಸ್ ಆಫ್ ಸ್ಕ್ಲಿರೋಡರ್ಮಾ ವಿಲ್ ಹ್ಯಾವ್ ಸಿವಿಯರ್ ಮ್ಯಾನಿಫೆಸ್ಟೇಷನ್. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ವಿಲ್ ಹ್ಯಾವ್ ಮೈಲ್ಡ್ ಡಿಸೀಸ್. ತುಂಬಾ ಜನಕ್ಕೆ ಬಹಳ ಮೈಲ್ಡ್ ಲಕ್ಷಣಗಳಿರುತ್ತೆ ಅಷ್ಟೇನೆ. ಅಂಡ್ ಲಾಂಗ್ ಟರ್ಮ್ ಕೂಡ ಹಾಗೆ ಇರ್ಬೋದು. ಇವನ್ ಆನ್ ಅ ಲೈಫ್ ಲಾಂಗ್ ದೇ ಮೈಟ್ ಹ್ಯಾವ್ ಓನ್ಲಿ ಅ ಮೈಲ್ಡ್ ಡಿಸೀಸ್. So you don't have to worry that just because you got scleroderma, that doesn't mean everybody will reach the other end. ಎಲ್ಲರಿಗೂ ಕೊನೆಯದು ತುಂಬಾ ಸಿವಿಯರ್ ಆಗಿ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಮತ್ತೆ ಇನ್ನೊಂದು ನಾವು ಏನ್ ಗಮನ ಇಟ್ಕೊಳ್ಬೇಕು ಸ್ಕ್ಲಿರೋಡರ್ಮಾ ಕಾಯಿಲೆಯಲ್ಲಿ ಅಂದ್ರೆ, ನಡೆದಾಗ ಸುಸ್ತಾಗೋದು, ದಟ್ ಇಸ್ ಟೈರ್ಡ್ನೆಸ್ ಆನ್ ವಾಕಿಂಗ್, ಆನ್ ಕ್ಲೈಂಬಿಂಗ್ ಸ್ಟೇರ್ಸ್. ಮೆಟ್ಲು ಹತ್ತಿದಾಗ ಈಗ ನಮ್ಮ ಸಣ್ಣ ವಯಸ್ಸಿನವರು ಸಾಮಾನ್ಯವಾಗಿ 2-3 ಮಾಡಿ ಸಲೀಸಾಗಿ ಹತ್ತಬೇಕು. ಓಕೆ, ಏನು ಸುಸ್ತಾಗಬಾರದು. ಬಟ್ ಈ ಕಾಯಿಲೆಯಲ್ಲಿ ಅರ್ಲಿ ಸ್ಟೇಜಸ್ ಅಲ್ಲಿ ಎಸ್ಪೆಷಲಿ ಲಂಗ್ಸ್ ಅಥವಾ ಹಾರ್ಟ್ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಅವರಿಗೆ ನಡೆದಾಗ ಸ್ವಲ್ಪ ಉಬ್ಸ ಬರೋದು, ಮೆಟ್ಲು ಹತ್ತದಾಗ ಸ್ವಲ್ಪ ಉಬ್ಸ ಬರೋದು, ಮತ್ತೆ ಅಪ್ ಹತ್ತುವಾಗ ಉಬ್ಸ ಬರೋದು. ಸೊ ವೆನ್ ಯು ಕ್ಲೈಂಬ್ ಸ್ಟೇರ್ಸ್, ವೆನ್ ಯು ವಾಕ್ ಆನ್ ಎನ್ ಇನ್ಕ್ಲೈನ್ ಪ್ಲೇನ್, ಓಕೆ, ಮೋರ್ ದೆನ್ ನಾರ್ಮಲ್ ಆಕ್ಟಿವಿಟಿ, ಯು ಫೀಲ್ ಸ್ಲೈಟ್ಲಿ ಶಾರ್ಟ್ ಆಫ್ ಬ್ರೆತ್ ಆರ್ ಟೈರ್ಡ್. ಇದ್ರ ಜೊತೆಗೆ ಕೆಲವರಿಗೆ ಕೆಮ್ಮು, ಓಕೆ, ಸಮ್ ಪೀಪಲ್ ಮೈಟ್ ಇವನ್ ಹ್ಯಾವ್ ಕಾಫ್ ಅಲಾಂಗ್ ವಿತ್ ಇಟ್. ಸೊ ಇದು ಲಂಗ್ಸ್ ನಲ್ಲಿ ಪ್ರಾಬ್ಲಮ್ ಇರಬಹುದು ಅನ್ನೋಂತ ಒಂದು ಅರ್ಲಿ ಸಿಂಪ್ಟಮ್. ಯಾಕಂದ್ರೆ ಕೆಲವು ಸ್ಕ್ಲಿರೋಡರ್ಮಾ ಇದ್ದವರಿಗೆ ನಮ್ಮ ಲಂಗ್ಸ್ ಬಲೂನ್ ಇದ್ದ ಹಾಗೆ, ಲಂಗ್ಸ್ ಆರ್ ಲೈಕ್ ಬಲೂನ್. ಅದು ಸ್ವಲ್ಪ ಹಾರ್ಡ್ ಆಗಿ ಅಥವಾ ಗಟ್ಟಿ ಆದ್ರೆ ಆಗ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಆಗ ಸ್ವಲ್ಪ ಈ ತರದ ಆಕ್ಟಿವಿಟೀಸ್ ಎಲ್ಲ ಮೇಲೆ ಕಷ್ಟ ಆಗ್ಬೋದು. ಈ ತರ ಏನಾದ್ರೂ ಇದ್ರೆ ನಿಮ್ಮ ವೈದ್ಯರಲ್ಲಿ ಹೇಳ್ಬೇಕು. ಯಾಕೆ ಅಂದ್ರೆ ಇದೆಲ್ಲದಕ್ಕೂ ಮದ್ದಿದೆ, ಔಷಧಿ ಇದೆ. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟ್ರೀಟ್ಮೆಂಟ್. In order to reduce the severity, in order to reduce the progression of the problem, ಇದರ ಸಿವಿಯಾರಿಟಿ ಕಮ್ಮಿ ಮಾಡಕ್ಕೆ ಮತ್ತೆ ಇದು ಜಾಸ್ತಿ ಆಗೋದನ್ನ ತಪ್ಪಿಸಕ್ಕೆ ಇದು ಟ್ರೀಟ್ಮೆಂಟ್ ಇದೆ. ಅರ್ಲಿ ಸ್ಟೇಜಸ್ ಅಲ್ಲೇನೆ ನೀವು ಹೇಳ್ಬಿಟ್ರೆ ಅದಕ್ಕೆ ಎಫೆಕ್ಟಿವ್ ಆಗಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇದು ಇನ್ನೊಂದು ಲಕ್ಷಣ. ಕೆಲವರಿಗೆ ಹೊಟ್ಟೆ ಅಪ್ಸೆಟ್ ಫ್ರೀಕ್ವೆಂಟ್ ಆಗಿ ಆಗುವಂಥದ್ದು, ಪದೇ ಪದೇ ಲೂಸ್ ಮೋಷನ್ ಆಗುವಂಥದ್ದು ಕೂಡ ಆಗ್ಬೋದು. ಸೊ ಇದು ಕೆಲವು ನಾನು ನಿಮಗೆ ಉದಾಹರಣೆ ಕೊಡೋದಕ್ಕೆ ಸಿಂಪ್ಟಮ್ಸ್ ನ ಹೇಳಿ. Right, sir. Sir, there is one
another symptom, which is like kind of chronic cough. A lot of patients get that. Is it also a typical sign of scleroderma, typical symptom? You mean chronic cough? Yes, dry cough Okay. basically. ನೀತು ಅವ್ರ ಇನ್ನೊಂದು ಪ್ರಶ್ನೆ ಏನಂದ್ರೆ ಸ್ಕ್ಲಿರೋಡರ್ಮಾ ಇದ್ದವರಲ್ಲಿ ಬಹಳಷ್ಟು ಜನರಲ್ಲಿ ಕೆಮ್ಮು ಒಂದು ಪ್ರಾಬ್ಲಮ್ ಇರುತ್ತೆ ಅಂತ. ಹೌದು, ಕೆಮ್ಮು ಆಗ್ಬೋದು. ಕೆಮ್ಮು ಹಲವಾರು ಕಾರಣಗಳಿಗಾಗ್ಬೋದು. ಒಂದು ಶ್ವಾಸಕೋಶ ಅಥವಾ ಲಂಗ್ಸ್ ನಲ್ಲಿ ಪ್ರಾಬ್ಲಮ್ ಇದ್ರೆ ಕೆಮ್ಮು ಬರ್ಬೋದು. ಇನ್ನೊಂದು ಆಸಿಡ್ ರಿಫ್ಲಕ್ಸ್ ಇಂದ ಕೂಡ ಕೆಮ್ಮು ಬರ್ಬೋದು ಅಸಿಡಿಟಿಯಿಂದ. ಯಾಕೆಂದ್ರೆ ನಮ್ಮ ಅನ್ನನಾಳ ಟೈಟ್ ಆಗಿ ಇಲ್ಲದೆ ಇರೋದ್ರಿಂದ, ಲೂಸ್ ಇರೋದ್ರಿಂದ ಪ್ರತಿ ಸಲ ಆಸಿಡ್ ಮೇಲ್ಮೇಲೆ ಬರುತ್ತೆ, ಅದರಿಂದ ಕೂಡ ಕೆಮ್ಮು ಬರ್ಬೋದು. ಸೊ ಥ್ರೋಟ್ ಎಲ್ಲ ಡ್ರೈ ಆಗ್ಬೋದು, ಯಾಕಂದ್ರೆ ಸೆಕ್ರಿಷನ್ಸ್ ಕಮ್ಮಿ ಆಗ್ಬೋದು. ಸೊ ಈ ಮೂರು ಕಾರಣಗಳಿಗೆ ಕೆಮ್ಮು ಬರ್ಬೋದು. Right, sir. Sir, what are the tests to confirm scleroderma diagnosis? ಸೊ ನೀತು ಮುಂದಿನ ಪ್ರಶ್ನೆ ಏನಂದ್ರೆ, ಏನ್ ಟೆಸ್ಟ್ ಮಾಡಿದ್ರೆ ಈ ಕಾಯಿಲೆ ಪತ್ತೆ ಹಚ್ಚಬಹುದು ಅಂತ. ಎಲ್ಲ ಟೆಸ್ಟ್ ಮುಂಚೆ ವೈದ್ಯರಲ್ಲಿ ಸಲಹೆ ಪಡೆಯೋದು ಬಹಳ ಮುಖ್ಯ. ಅಂದ್ರೆ ಮೀಟಿಂಗ್ ಯುವರ್ ಡಾಕ್ಟರ್, ಮೀಟಿಂಗ್ ಯುವರ್ ರುಮಟಾಲಜಿಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ದಟ್ ಇಸ್ ರಿಕ್ವೈರ್ಡ್. ಯಾಕೆ ಅಂದ್ರೆ ಇದು ಕಾಯಿಲೆ ಹೇಗೆ ಅಂದ್ರೆ ಒಂದ್ಸಲ ಬಂದ್ರೆ ನಮ್ಮ ಜೀವ ಪರ್ಯಂತ ನಮ್ ಜೊತೆ ಇರುವಂತದ್ದು. ಸೊ ಕರೆಕ್ಟ್ ಡಯಾಗ್ನೋಸಿಸ್ ಮಾಡ್ಬೇಕು. ಡಯಾಗ್ನೋಸ್ ಮಾಡೋದು ಬಹಳ ಮುಖ್ಯ, ಯಾಕಂದ್ರೆ ಲೈಫ್ ಲಾಂಗ್ ಇರುವಂತ ಪ್ರಾಬ್ಲಮ್ ಆದ್ರಿಂದ ಕರೆಕ್ಟ್ ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ಪ್ರಾಪರ್ ರೆಕಗ್ನಿಷನ್ ಆಫ್ ಸಿವಿಯಾರಿಟಿ, ಎಷ್ಟು ತೊಂದರೆ ಆಗಿದೆ ನನಗೆ ಇದರಿಂದ. ನನಗೆ ಮೈಲ್ಡ್ ಪ್ರಾಬ್ಲಮ್ ಇದೆಯಾ, ನನಗೆ ಸಿವಿಯರ್ ಪ್ರಾಬ್ಲಮ್ ಇದೆಯಾ, ಮಾಡರೇಟ್ ಪ್ರಾಬ್ಲಮ್ ಇದೆಯಾ, ಯಾಕಂದ್ರೆ ನಮ್ಮ ಟ್ರೀಟ್ಮೆಂಟ್ ಎಲ್ಲ ಅದ್ರ ಮೇಲೆ ಹೋಗುತ್ತೆ. ಬಟ್ ರುಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ ನೋಡಿದಾಗ ನಿಮ್ಮ ಕೈಗಳನ್ನ ಪರೀಕ್ಷೆ ಮಾಡ್ತಾರೆ, ನಿಮ್ಮ ಚರ್ಮನ ಪರೀಕ್ಷೆ ಮಾಡ್ತಾರೆ, ಈ ತರ ಮುಟ್ಟಿ ನೋಡಿ ಪರೀಕ್ಷೆ ಮಾಡ್ತಾರೆ. ಕೆಲವು ಸಲ ಕೆಲವು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಬೋದು. ಕೆಪಿಲರೋಸ್ಕೋಪ್ ಅಂತ ಹೇಳಿ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ಇಟ್ಕೊಂಡು ನೋಡ್ಬೋದು. ಇಲ್ಲಾಂದ್ರೆ ಕೆಲವು ಸಲ ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಗೊತ್ತಾಗುತ್ತೆ. ಸೊ ಸಾಮಾನ್ಯವಾಗಿ ನೀವು ಹೇಳೋ ಕಥೆಯಿಂದ, ನಿಮ್ಮ ಸಿಂಪ್ಟಮ್ಸ್ ಇಂದ ಹಾಗೂ ನಿಮ್ಮ ಪರೀಕ್ಷೆಯಿಂದ ಮುಖಾಲೋಸಿ ಡಯಾಗ್ನೋಸಿಸ್ ಆಗೋಗತ್ತೆ, ಆಗ್ಲೇ ಗೊತ್ತಾಗ್ಬಿಡುತ್ತೆ. ಬಟ್ ಕೆಲವರಿಗೆ ಕೆಲವು ಬ್ಲಡ್ ಟೆಸ್ಟ್ ಬೇಕಾಗ್ಬೋದು. ಅದರಲ್ಲಿ ANA ಅನ್ನುವಂಥದ್ದು, ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂತ ಒಂದು ರಕ್ತ ಪರೀಕ್ಷೆ ಇದೆ. ಅದರಿಂದ ಸ್ವಲ್ಪ ಸಹಾಯ ಆಗ್ಬೋದು. ಬಟ್ ANA ನೆಗೆಟಿವ್ ಇದ್ದಕ್ಕೆ ಸ್ಕ್ಲಿರೋಡರ್ಮಾ ಇಲ್ಲ ಅಂತ ಏನಿಲ್ಲ. ಜಸ್ಟ್ ಬಿಕಾಸ್ ANA is negative, that does not rule out the diagnosis of scleroderma. So should not depend only on the blood test to make a diagnosis. ಬರೀ ರಕ್ತದ ಟೆಸ್ಟ್ ಮೇಲೆ ನೋಡ್ಬಿಟ್ಟು ರಿಪೋರ್ಟ್ ನಾರ್ಮಲ್ ಇದೆ, ನನಗೆ ಕಾಯಿಲೆ ಇಲ್ಲ ಅಂತ ನಾವು ಅನ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಇಟ್ ವಿಲ್ ಓನ್ಲಿ ಸಪ್ಲಿಮೆಂಟ್ ದ ಕ್ಲಿನಿಷಿಯನ್. ಅಂದ್ರೆ ಬ್ಲಡ್ ಟೆಸ್ಟ್ ಸಂಧಿವಾತ ತಜ್ಞನಿಗೆ ಸಹಾಯಕಾರಿ ಹೊರತು ಬರೀ ಬ್ಲಡ್ ಟೆಸ್ಟ್ ಇಂದ ಕಾಯಿಲೆ ಡಯಾಗ್ನೋಸ್ ಆಗಲ್ಲ. ಮತ್ತೆ ಮಿಕ್ಕಿದ ಟೆಸ್ಟ್ ನಾವು ಹೇಳೋದ್ರ ಮೇಲೆ ಹೋಗುತ್ತೆ. ನಮ್ಗೆ ಏನ್ ಸಿಂಪ್ಟಮ್ಸ್ ಇದೆ, ಒಂದು ಸಿಂಪಲ್ ಬ್ಲಡ್ ಕೌಂಟ್ ಇರ್ಬೋದು, ಕಿಡ್ನಿ ಬ್ಲಡ್ ಟೆಸ್ಟ್, ಕ್ರಿಯಾಟಿನಿನ್ ಇರ್ಬೋದು, ಮತ್ತೆ ಒಂದು ಸಿಂಪಲ್ ಎಕ್ಸ್ರೇ ಇರ್ಬೋದು, ಚೆಸ್ಟ್ ಎಕ್ಸ್ರೇ ಇರ್ಬೋದು, ಮತ್ತೆ PFT ಅಂತ ಹೇಳಿ ಮಾಡ್ತೀವಿ, ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಹೇಳಿ, ಗಾಳಿ ಊದೋದು ಮೆಷಿನ್ ಒಳಗೆ, ಮತ್ತೆ ಹಾರ್ಟ್ ಚೆನ್ನಾಗಿದ್ಯಾ ಅಂತ ಹೇಳಿ ನೋಡಕ್ ಒಂದು ಸಿಂಪಲ್ ಎಕೋ ಟೆಸ್ಟ್. ಇದಿಷ್ಟು ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಮಿಕ್ಕಿದೆಲ್ಲನೂ ತೊಂದರೆ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಯಾವ ಪ್ರಾಬ್ಲಮ್ ಇದೆ, ಇನ್ಯಾವ ಕಾಂಪ್ಲಿಕೇಶನ್ ಇದೆ ಅನ್ನೋದ್ರ ಮೇಲೆ ಏನಾದ್ರೂ ನಾವು CT ಸ್ಕ್ಯಾನ್ ಮಾಡ್ಬೇಕಾ, ಇಲ್ಲ ಹೊಟ್ಟೆದು ಟೆಸ್ಟ್ ಮಾಡ್ಬೇಕಾ, ಅನ್ನನಾಳದ್ದು ಟೆಸ್ಟ್ ಮಾಡ್ಬೇಕಾ, ಇದೆಲ್ಲ ಆಮೇಲೆ ಬರುತ್ತೆ. ಬಟ್ ಇದಿಷ್ಟು ಬೇಸಿಕ್. Right. Sir, I think you have already answered my next question. If blood tests are negative, can I still have scleroderma? And vice versa. If blood tests are positive, but there are no symptoms, can I still have scleroderma? ಸೊ ನೀತು ಅವ್ರ ಪ್ರಶ್ನೆ ಏನಂದ್ರೆ, ಬ್ಲಡ್ ಟೆಸ್ಟ್ ನಾರ್ಮಲ್ ಇದ್ದು ಅಥವಾ ನೆಗೆಟಿವ್ ಇದ್ದು ಇನ್ನೂ ನನಗೆ ಸ್ಕ್ಲೆರೋಡರ್ಮಾ ಇರಬಹುದಾ, ಅಥವಾ ಬ್ಲಡ್ ಟೆಸ್ಟ್ ಪಾಸಿಟಿವ್ ಇದ್ದು ನನಗೇನು ಕಾಯಿಲೆ ಇಲ್ಲದೆ ಇರ್ಬೋದಾ? ಇದರಲ್ಲಿ ಮೊದಲನೇ ತಗೊಳ್ಳೋಣ. ಬ್ಲಡ್ ಟೆಸ್ಟ್ ನೆಗೆಟಿವ್ ಇದೆ, ಬಟ್ ನನಗೆ ಸಿಂಪ್ಟಮ್ಸ್ ಇದೆ. ನನ್ನ ಸ್ಕಿನ್ ನೋಡಿದ್ರೆ ಟೈಟ್ ಇದೆ, ಚಳಿಗಾಲದಲ್ಲಿ ನನಗೆ ಬ್ಲೂ ಆಗ್ತಾ ಇದೆ, ಬೆರಳು ತುದಿಗಳು, ಸಣ್ಣ ಸಣ್ಣ ಗಾಯಗಳಾಗ್ತಿದೆ. ಇದೆಲ್ಲ ನೋಡಿದ್ರೆ ಇದನ್ನ ಸ್ಕ್ಲೆರೋಡರ್ಮಾ ಡೈರೆಕ್ಟ್ ಆಗಿ ಹೇಳ್ಬೋದು, ನನಗೆ ಯಾವ ಬ್ಲಡ್ ಟೆಸ್ಟ್ ಬೇಕಾಗೇ ಇಲ್ಲ. ಆಯ್ತಾ? ಸೊ when you have symptoms but your test is normal, still it can be clear. ರೋಗದ ಲಕ್ಷಣಗಳಿದ್ದು ಟೆಸ್ಟ್ ನೆಗೆಟಿವ್ ಅಥವಾ ನಾರ್ಮಲ್ ಇದ್ರೂ ಕೂಡ ಕಾಯಿಲೆ ಸ್ಕ್ಲೆರೋಡರ್ಮಾ ಇರ್ಬೋದು. ಇದು ಮೊದಲನೇದು. ಎರಡನೇದು, ಕೆಲವು ಸಲ ಏನಾಗುತ್ತೆ, ಈ ANA ಅನ್ನುವಂತ ಒಂದು ರಕ್ತ ಪರೀಕ್ಷೆ ಬಹಳಷ್ಟು ನಾರ್ಮಲ್ ಜನರಲ್ಲಿ ಕೂಡ ಪಾಸಿಟಿವ್ ಇರ್ಬೋದು. ಅಂದ್ರೆ ಕಾಯಿಲೆ ಏನು ಇಲ್ಲದೆ ಇರುವಂತವರಲ್ಲಿ ಕೂಡ ANA ಪಾಸಿಟಿವ್ ಇರ್ಬೋದು. ANA ಪಾಸಿಟಿವ್ in 5% of the normal population.
ಸೊ ಅದೊಂದು ಬ್ಲಡ್ ಟೆಸ್ಟ್ ಇಟ್ಕೊಂಡು ನನಗೆ ಕಾಯಿಲೆ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಅಥವಾ ಎ ಮೇಲೆ ಬೇರೆ ತರದ ಬ್ಲಡ್ ಟೆಸ್ಟ್ ಇದೆ, ENA ಅಂತ ಬೇರೆ ಇದೆ, ಅದನ್ನೆಲ್ಲ ಇಟ್ಕೊಂಡು ಕಾಯಿಲೆ ಇದೆ ಅಂತ ನಾವು ಡಯಾಗ್ನೋಸ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾಯಿಲೆಯ ಲಕ್ಷಣಗಳು ಇಲ್ದೇನೆ ಬ್ಲಡ್ ಟೆಸ್ಟ್ ಪಾಸಿಟಿವ್ ಇರ್ಬೋದು. ಅಂಥವ್ರನ್ನ ವಿ ಜಸ್ಟ್ ವಾಚ್ ದೆಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಟಿಲ್ ದೇ ಡೆವಲಪ್ ಸಿಂಪ್ಟಮ್ಸ್ ಟು ಲೇಬಲ್ ದೆಮ್ ವಿತ್ ಅ ಡಯಾಗ್ನೋಸ್. ಅಂದ್ರೆ ಏನು, ಅವ್ರಂತ ಯಾರಲ್ಲಿ ಬ್ಲಡ್ ಟೆಸ್ಟ್ ಪಾಸಿಟಿವ್ ಇರುತ್ತೋ ಅವರನ್ನ ನೋಡ್ತಾ ಇರ್ತೀವಿ ಒಂದು 6 ತಿಂಗಳಿಗೆ ಒಂದ್ಸಲ, ಒನ್ಸ್ ಇನ್ 6 months, ಒನ್ಸ್ ಇನ್ 3 months ನೋಡಿ ಕಾಯಿಲೆಯ ಲಕ್ಷಣಗಳು ಏನಾದ್ರು ಬರುತ್ತಾ ಅಂತ ನೋಡ್ಕೊಂಡು ಲಕ್ಷಣಗಳಿದ್ರಷ್ಟೇ ಈ ತೊಂದರೆ ನಿಮಗಿದೆ ಅಂತ ಹೇಳ್ತೀವಿ. ಸೊ ದ ಡಿಸೀಸ್ ಶುಡ್ ನಾಟ್ ಬಿ ಡಯಾಗ್ನೋಸ್ ಸೋನ್ಲಿ ಆನ್ ದ ಬ್ಲಡ್ ಟೆಸ್ಟ್ ಇನ್ ದಿ ಆಬ್ಸೆನ್ಸ್ ಆಫ್ ಸಿಂಪ್ಟಮ್ಸ್ ಆರ್ ಕ್ಲಿನಿಕಲ್ ಫೀಚರ್ಸ್ ಆಫ್ ಸ್ಕ್ಲೆರೋಡರ್ಮಾ. ಅಂದ್ರೆ ಕಾಯಿಲೆಯನ್ನ ನಾವು ಡಯಾಗ್ನೋಸ್ ಮಾಡಬಾರದು ಬರೀ ಬ್ಲಡ್ ಟೆಸ್ಟ್ ಮುಖಾಂತರ. ಒಬ್ಬ ಮನುಷ್ಯನಿಗೆ ಅದರ ತೊಂದರೆಗಳು ಇರ್ಲಿಲ್ಲ ಅಂದ್ರೆ, ಅಥವಾ ನಾನ್ ಪರೀಕ್ಷೆ ಮಾಡಿದಾಗ ಆ ಕಾಯಿಲೆಯ ಲಕ್ಷಣಗಳು ಇರ್ಲಿಲ್ಲ ಅಂದ್ರೆ ಅವರಿಗೆ ಸ್ಕ್ಲೆರೋಡರ್ಮಾ ಅಂತ ನಾನು ಕರೆಯೋದಿಲ್ಲ. ಅವರನ್ನ ಫಾಲೋಅಪ್ ಅಲ್ಲಿ ಇಟ್ಕೊಂಡು ಈ ಕಾಯಿಲೆ ಯಾವ್ದಾರ ಲಕ್ಷಣಗಳು ಬರುತ್ತಾ ಅನ್ನೋದು ನೋಡ್ತಿದ್ದಾರೆ. Right, sir. Now we have understood what is scleroderma and what all tests I can get. Sir, could you throw some light on what are the complications a person can get in scleroderma? ಓಕೆ, ಸೊ ನೀತವ್ರ ಪ್ರಶ್ನೆ ಏನಂದ್ರೆ, ಸ್ಕ್ಲೆರೋಡರ್ಮಾದಲ್ಲಿ ಬೇರೆ ದೇಹದ ಭಾಗಗಳಿಗೆ ಈ ಕಾಯಿಲೆ ಹರಡುತ್ತಾ, ಈ ತೊಂದರೆಯಿಂದ ಏನ್ ಆಗಬಹುದು ಅಂತ. ಒಂದು ಮುಖ್ಯವಾದ ವಿಷಯ ಇಲ್ಲಿ, not all patients with scleroderma land with complications. It's very important to understand that. So don't be petrified saying don't expect the complication. Okay, it may not come to you at all. In other words, ಎಲ್ಲರಿಗೂ ಸ್ಕ್ಲೆರೋಡರ್ಮಾ ಇದ್ದವರಿಗೆಲ್ಲ ನೀವು ಸಿವಿಯರ್ ಸ್ಟೇಜ್ ಹೋಗುತ್ತೆ ಅಂತಿಲ್ಲ, ಅಥವಾ ಎಲ್ಲರಲ್ಲೂ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತಿಲ್ಲ, ಕೆಲವರಿಗೆ ಅಷ್ಟೇ ಬರೋದು. ಬಟ್ ವಿ ಹ್ಯಾವ್ ಟು ಬಿ ವಾಚ್ಫುಲ್. ನಾವು ಅದನ್ನು ನೋಡ್ತಾ ಇರಬೇಕು. ವಿ ಹ್ಯಾವ್ ಟು ಕೀಪ್ ಡೂಯಿಂಗ್ ಪೀರಿಯಾಡಿಕ್ ಟೆಸ್ಟ್. ಅವಾಗವಾಗಲೇ ಟೆಸ್ಟ್ ಮಾಡಿಸ್ಕೊತಾ ಇರಬೇಕು, ಈ ತರದ್ ಏನಾರ ತೊಂದರೆ ಇದೆಯಾ ಅಂತ ನೋಡೋದಕ್ಕೆ. ಸೊ ಹಾಗೆ ದೇಹದ ಒಳಭಾಗಗಳಲ್ಲಿ ನೋಡಿದಾಗ ಮುಖ್ಯವಾಗಿ ನಾವು ನೋಡೋದು ಶ್ವಾಸಕೋಶ ಅಥವಾ ಲಂಗ್. ಇದರಲ್ಲಿ ILD ಅಥವಾ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಇದರರ್ಥ ಏನಂದ್ರೆ, ಬಲೂನ್ ತರ ಇರೋ ನಮ್ಮ ಶ್ವಾಸಕೋಶ ಗಾಳಿ ಅಂಶ ಕಮ್ಮಿ ಆಗುತ್ತೆ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಇಟ್ ಬಿಕಮ್ಸ್ ಹಾರ್ಡ್. ಅದನ್ನ ILD ಅಂತ ಹೇಳಿ ಕರಿತೀವಿ. ಇದರ ಎಫೆಕ್ಟ್ ಇಂದ ಅದು ಹಾರ್ಟಿನ ಬಲಭಾಗದ ಮೇಲೆ ಪ್ರೆಷರ್, ಒತ್ತಡ ಅಥವಾ ಪ್ರೆಷರ್ ಕೊಡ್ಬೋದು. ದಟ್ ಇಸ್ ವೆನ್ ದ ಲಂಗ್ಸ್ ಬಿಕಮ್ ಹಾರ್ಡ್, ಇಟ್ ಕ್ಯಾನ್ ಕಾಸ್ ಬ್ಯಾಕ್ ಪ್ರೆಷರ್ ಆನ್ ದ ರೈಟ್ ಸೈಡ್ ಆಫ್ ದ ಹಾರ್ಟ್. ಇದನ್ನ ನಾವು ಪಲ್ಮನರಿ ಹೈಪರ್ ಟೆನ್ಷನ್ ಅಂತ ಹೇಳಿ ಕರಿತೀವಿ. ಇದೆಲ್ಲದಕ್ಕೂ ಮಾತ್ರೆಗಳಿದೆ, ಮೆಡಿಸಿನ್ಸ್ ಇದೆ. ದೇರ್ ಆರ್ ಮೆಡಿಸಿನ್ಸ್ ಬೋತ್ ಫಾರ್ ILD ಅಥವಾ ಲಂಗ್ ಡಿಸೀಸ್ ಅಂಡ್ ಪಲ್ಮನರಿ ಹೈಪರ್ ಟೆನ್ಷನ್. ಬಟ್ ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆ, ಇದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಮಾಡಬೇಕು. ಇಟ್ ಶುಡ್ ಬಿ ಪಿಕ್ಡ್ ಅಪ್ ಇನ್ ದಿ ಅರ್ಲಿ ಸ್ಟೇಜಸ್ ಟು ಗೆಟ್ ದ ಬೆಸ್ಟ್ ರಿಸಲ್ಟ್. ಮತ್ತೆ ಇದೇ ತರ ಕೆಲವರಿಗೆ ಈ ಗಾಯಗಳು, ಏನೋ ಗಾಯ ಆಯ್ತು, ಎಲ್ಲೋ ನಾನು ಗಾಯ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಅನ್ಕೊಂಡು ಅದನ್ನ ಸರಿಗೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ನಾವು ಆ ಗಾಯಗಳೇನೆ ಬೆರಳುಗಳು ಗ್ಯಾಂಗ್ರೀನ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಇಫ್ ದಿ ಅಲ್ಸರ್ಸ್ ಆರ್ ನೆಗ್ಲೆಕ್ಟೆಡ್ ಅಂಡ್ ಯು ಡೋಂಟ್ ಟೇಕ್ ಟ್ರೀಟ್ಮೆಂಟ್ ಇನ್ ಇಟ್ಸ್ ಅರ್ಲಿ stages, it can cause what we call as digital gangrene or gangrene in the syndicate. That's also another complication. ಅದು ಕಾಯಿಲೆ ಇನ್ನೊಂದು ದೊಡ್ಡ ವಿಷಯ. ಹಾಗೇನೆ ಕೆಲವರಿಗೆ ಅನ್ನನಾಳಾಗ್ಲಿ ಕರಳಾಗ್ಲಿ ಇಂಥವೆಲ್ಲನೂ ಗಟ್ಟಿ ಆಗ್ಬೋದು. ಸೊ ಹಾಗಾಗಿ ಪದೇ ಪದೇ ಲೂಸ್ ಮೋಷನ್ ಆಗೋದು, ಹೊಟ್ಟೆ ಉಬ್ರ ಆಗೋದು, ಮೋಷನ್ ಸರಿಯಾಗಿ ಆಗದೆ ಇರೋದು, ಇದೆಲ್ಲ ಆಗ್ಬೋದು. ಮತ್ತೆ ಬಹಳ ರೇರ್ ಆಗಿ ಸ್ಕ್ಲೆರೋಡರ್ಮಾ ಕಾಯಿಲೆ ಕಿಡ್ನಿನಲ್ಲಿ ಕಾಣಿಸ್ಕೋಬಹುದು. ಸೊ ಹಾಗಾಗಿ ನಾವು ರೆಗ್ಯುಲರ್ ಆಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ಕಿಡ್ನಿ ಬ್ಲಡ್ ಟೆಸ್ಟ್ ಕ್ರಿಯಾಟಿನಿನ್ ಅಂತ ಹೇಳಿ ನೋಡ್ಕೋತಾ ಇರ್ತೀವಿ. ಸೊ ಇದನ್ನೆಲ್ಲ ಬೇಗ ಪತ್ತೆ ಹಚ್ಚಿದ್ರೆ ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಅರ್ಲಿ ಡಯಾಗ್ನೋಸಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇಗ ನಾವು ಅರ್ಲಿ ಪಿಕ್ ಮಾಡಿದ್ರೆ ಟ್ರೀಟ್ಮೆಂಟ್ ಔಟ್ಕಮ್ಸ್ ಆರ್ ಆಲ್ವೇಸ್ ಬೆಟರ್. ಅಂದ್ರೆ ನಮ್ಮ ಪ್ರಾಬ್ಲಮ್ ನ ಕಮ್ಮಿ ಮಾಡೋದಕ್ಕೆ ಮತ್ತೆ ಅದ್ರ ಸಿವಿಯಾರಿಟಿನ ಕಮ್ಮಿ ಮಾಡೋದನ್ನ ನಾವು ಬೇಗ ಅರ್ಲಿ ಸ್ಟೇಜಸ್ ಎಲ್ಲ ಕಮ್ಮಿ ಹಿಡ್ಕೊಂಡ್ಬಿಟ್ರೆ ಮುಂದಕ್ಕೆ ಒಳ್ಳೇದು ಅಂತ. So when we were talking about ILD, there is another lung complication which few patients face, that is pulmonary fibrosis. Is it same as ILD or what exactly is the difference? ಸೊ ಇವ್ರ ಪ್ರಶ್ನೆ ಏನಂದ್ರೆ, ILD ಅಥವಾ ಪಲ್ಮನರಿ ಫೈಬ್ರೋಸಿಸ್ ಅಂತ ನಾವು ಮೆಡಿಕಲ್ ಲಿಟರೇಚರ್ ಅಲ್ಲಿ ಬೇರೆ ಬೇರೆ ಹೆಸರು ಕೊಡ್ತೀವಿ. ಐ ಥಿಂಕ್ ಅದೆರಡು ಒಂದೇನೆ, ದೇ ಬೋತ್ ಆರ್ ದ ಸೇಮ್. ಪಲ್ಮನರಿ ಫೈಬ್ರೋಸಿಸ್ ಅನ್ನೋದು ಸಲೀಸಾಗಿ ಪೇಷಂಟ್ಸ್ ಹೇಳ್ಬೋದು. ಇಟ್ ಇಸ್ ಈಸಿಯರ್ ಫಾರ್ ಪೇಷಂಟ್ಸ್ ಟು repeat this word pulmonary fibrosis, whereas
interstitial lung disease ಅನ್ನೋದು ಇಟ್ಸ್ ಕಾಂಪ್ಲಿಕೇಟೆಡ್ ಮೆಡಿಕಲ್ ಟರ್ಮಿನಾಲಜಿ. ಸೊ ಸಿಂಪಲ್ ವೇನಲ್ಲಿ ಹೇಳಬೇಕು ಅಂದ್ರೆ ಪಲ್ಮನರಿ ಫೈಬ್ರೋಸಿಸ್ ಎರಡೂ ಒಂದೇ. ದೇ ಬೋತ್ ದ ಸೇಮ್. Okay. So, very few patients get kidney involvement also in scleroderma. So, can you just throw some light on that? ಸರ್, ಪ್ರಶ್ನೆ ಏನಂದ್ರೆ ಕಿಡ್ನಿನಲ್ಲಿ ಸ್ಕ್ಲಿರೋಡರ್ಮ ಕಾಣಿಸ್ಕೊಳ್ಳುತ್ತಾ ಅಂತ. ಕಿಡ್ನಿನಲ್ಲಿ ಸ್ಕ್ಲಿರೋಡರ್ಮ ಕಾಣಿಸ್ಕೊಳ್ಳೋದು ಅಷ್ಟು ಕಾಮನ್ ಅಲ್ಲ. ಇಟ್ ಇಸ್ ಅ ರೇರ್ ಕಾಂಪ್ಲಿಕೇಶನ್. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ. ಇಟ್ ಈಸ್ ಅ ರೇರ್ ಕಾಂಪ್ಲಿಕೇಶನ್, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಬಿ ಅವೇರ್. ಆದ್ರೆ ಅದರ ಅರ್ಥ ಏನಂದ್ರೆ ಇದು ರೇರ್ ಆಗಿ ಆಗುತ್ತೆ, ಕಾಮನ್ ಆಗಿ ಆಗೋದಿಲ್ಲ. ಬಟ್ ಇದು ನಮ್ಮ ಗಮನದಲ್ಲಿ ಇರಬೇಕು. ಹಾಗೆ ಗೊತ್ತಾಗುತ್ತೆ ಪೀರಿಯಾಡಿಕ್ ಚೆಕಿಂಗ್ ಬ್ಲಡ್ ಪ್ರೆಷರ್. ಸೊ ರೆಗ್ಯುಲರ್ ಆಗಿ BP ಚೆಕ್ ಮಾಡ್ಕೊಳ್ಳುವಂಥದ್ದು. ಎರಡನೇದು ಪೀರಿಯಾಡಿಕ್ ಚೆಕಿಂಗ್ ಆಫ್ ಸೀರಮ್ ಕ್ರಿಯಾಟಿನಿನ್. ಅಂದ್ರೆ ಬ್ಲಡ್ ಟೆಸ್ಟ್ ಒಂದಿದೆ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ, ಕ್ರಿಯಾಟಿನಿನ್ ಅಂತ ಹೇಳಿ ಕರಿತೀವಿ. ಅದನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ಳೋದು. ಸೊ ಇದೆರಡು ಮುಖ್ಯವಾಗಿ ನಾವು ಆಗಾಗ್ಲೇ ನೋಡ್ಕೋತಾ ಇರಬೇಕು. ಅಟ್ಲೀಸ್ಟ್ 2-3 ತಿಂಗಳಿಗೆ ಒಂದ್ಸಲ, ಒನ್ಸ್ ಇನ್ 2 to 3 months ಅಟ್ಲೀಸ್ಟ್ ಇಟ್ ಶುಡ್ ಬಿ ಮಾನಿಟರ್ಡ್. ಮತ್ತೆ ಯಾರಿಗೆ ಬರುತ್ತೆ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಕ್ ಆಗಲ್ಲ. ಹೂ ವಿಲ್ ಗೆಟ್ ದಿಸ್ ಕಿಡ್ನಿ ಪ್ರಾಬ್ಲಮ್, ನೋಬಡಿ ಕ್ಯಾನ್ ಪ್ರೆಡಿಕ್ಟ್. ಸೊ ಹಾಗಾಗಿ ಒಂದು ನಾವು ಅವಾಯ್ಡ್ ಮಾಡಬಹುದು ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್. ಎರಡನೇದು ಟೂ ಮಚ್ ಆಫ್ ಸ್ಟಿರಾಯ್ಡ್. ಕೆಲವೊಮ್ಮೆ ಆರ್ಥರೈಟಿಸ್ ಅಂತ ಹೇಳಿ ತುಂಬಾ ಹೈ ಡೋಸ್ ಸ್ಟಿರಾಯ್ಡ್ ಕೊಡ್ಬೋದು, ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಲೋ ಡೋಸ್ ಕೊಟ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಹೈಯರ್ ಡೋಸಸ್ ಕೆಲವರಲ್ಲಿ ಕಿಡ್ನಿ ಪ್ರಾಬ್ಲಮ್ ನ ತರಬಹುದು. ಆದ್ರೆ ಇದು ಬರೀ ಸ್ಕ್ಲಿರೋಡರ್ಮಾಗೆ ಸಂಬಂಧಪಟ್ಟಾಗ, ಎಲ್ಲ ಕಾಯಿಲೆಗಳಿಗಲ್ಲ. ದಿಸ್ ಇಸ್ ನಾಟ್ ಎ ಜನರಲ್ ಸ್ಟೇಟ್ಮೆಂಟ್ ಫಾರ್ ಸ್ಟಿರಾಯ್ಡ್ ಆನ್ ಇಟ್ಸ್ ಓನ್. ಇಟ್ ಈಸ್ ಓನ್ಲಿ ಸ್ಟಿರಾಯ್ಡ್ ಪರ್ಟೈನಿಂಗ್ ಟು ಸ್ಕ್ಲಿರೋಡರ್ಮಾ. ಸೊ ಇದು ಬರೀ ಸ್ಟಿರಾಯ್ಡ್ ಇನ್ ಸ್ಕ್ಲಿರೋಡರ್ಮಾ ಅಷ್ಟೇ. ಬೇರೆ ಕಾಯಿಲೆಗಳಿಗೆಲ್ಲ ಕೊಟ್ಟು ಜೀವ ಉಳಿಸ್ತೀವಿ. ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಇನ್ ಅ ಲಾಟ್ ಆಫ್ ಅದರ್ ಡಿಸೀಸಸ್. ಸೊ ವಿ ಶುಡ್ ನಾಟ್ ಜನರಲೈಸ್ ದಿಸ್. Sure, sir. So, what are the risk factors of scleroderma, including the risk, in which scleroderma would be coming to my child, if I'm giving childbirth? ಓಕೆ. ಇವ್ರ ಪ್ರಶ್ನೆ ಏನಂದ್ರೆ, ನನಗೆ ಸ್ಕ್ಲಿರೋಡರ್ಮ ಕಾಯಿಲೆ ಇದ್ರೆ ನನ್ನ ಮಗುಗ್ ಬರ್ಬೋದಾ, ಅದು ನನ್ನ ಮಕ್ಳಿಗೆ ಬರ್ಬೋದಾ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬರ್ಬೋದಾ? ಒಂದು, ಇಟ್ ಇಸ್ ನಾಟ್ ಅ ಕಮ್ಯುನಿಕಬಲ್ ಡಿಸೀಸ್. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ. ಸೊ ಯು ವಿಲ್ ನಾಟ್ ಗಿವ್ ಇಟ್ ಯುವರ್ ಪೇರೆಂಟ್, ಯುವರ್ ಹಸ್ಬೆಂಡ್, ಯುವರ್ ವೈಫ್, ಹೂಎವರ್ ಇಟ್ ಇಸ್. ಸೊ ಇಮಿಡಿಯೇಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರಿಗೆ ಬರುವಂತದ್ದಲ್ಲ ಇದು. ಇಟ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ಅಂದ್ರೆ ತಾನಾಗಿ ದೇಹದಲ್ಲಿ ಬರುವಂತದ್ದು, ನಿಮ್ಮಿಂದ ಬೇರೆಯವರಿಗೆ ಹೋಗುವಂತದ್ದಲ್ಲ. ಯಾಕಂದ್ರೆ ಕೆಲವೊಮ್ಮೆ ಚರ್ಮ ಎಲ್ಲ ಇದಾಗಿ ಸ್ವಲ್ಪ ಬೆರಳೆಲ್ಲ ಬೆಂಡಾಗಿ ಇದು ವಿಕಾರವಾಗಿ ಕಂಡ್ರೆ ಜನ ಹೆದರ್ಕೋತಾರೆ, ನನ್ನಿಂದ ಬೇರೆಯವ್ರಿಗೆ ಹರಡ್ಬಿಡತ್ತ ಇದು ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಫ್ರಮ್ ಯು ಡೈರೆಕ್ಟ್ಲಿ ಇಟ್ ವಿಲ್ ನಾಟ್ ಸ್ಪ್ರೆಡ್. ಇಟ್ ಇಸ್ ನಾನ್ ಕಮ್ಯುನಿಕಬಲ್ ಡಿಸೀಸ್. ಸೆಕೆಂಡ್, ತಾಯಿಯಿಂದ ಮಗುಗೆ, ಮದರ್ ಟು ಚೈಲ್ಡ್, ಇಸ್ ಇಟ್ ಟ್ರಾನ್ಸ್ಮಿಟೆಡ್? ದಿ ಆನ್ಸರ್ ಇಸ್ ನೋ. ಸೊ ತಾಯಿಯಿಂದ ಮಗುಗೆ ಡೈರೆಕ್ಟ್ ಆಗಿ ಈ ಕಾಯಿಲೆ ಹರಡೋದಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ. Okay, so in scleroderma word, there are two things which are used very commonly, linear scleroderma and diffuse scleroderma. What exactly are these two terms? ಇವ್ರ ಪ್ರಶ್ನೆ ಏನಂದ್ರೆ, ಸ್ಕ್ಲಿರೋಡರ್ಮದಲ್ಲಿ ಕೆಲವರು ಲೀನಿಯರ್ ಸ್ಕ್ಲಿರೋಡರ್ಮಾ ಅಂತ ಹೇಳಿ ಒಂದು ಕಂಡೀಷನ್ ಕರೀತಾರೆ, ಇನ್ನೊಂದು ಡಿಫ್ಯೂಸ್ ಸ್ಕ್ಲಿರೋಡರ್ಮಾ ಅಂತ ಹೇಳಿ ಒಂದಿದೆ. ಏನದು ಅಂತ ಕೇಳ್ತಾ ಇದ್ದಾರೆ. ಸೊ ಡಿಫ್ಯೂಸ್ ಅಂದ್ರೆ ಆಲ್ ಓವರ್, ಅಂದ್ರೆ ಎಲ್ಲ ಕಡೆ ಇರುವಂತದ್ದು. ಅಂದ್ರೆ ದೇಹದ ಚರ್ಮ ಅಷ್ಟುವೇ ಅಫೆಕ್ಟ್ ಆಗುವಂಥದ್ದು. ಮುಖ ಇರ್ಬೋದು, ಕೈ ಇರ್ಬೋದು, ಕಾಲು ಇರ್ಬೋದು, ಚೆಸ್ಟ್ ಇರ್ಬೋದು, ಅಬ್ಡಮನ್, ಬ್ಯಾಕ್, ಎಲ್ಲೆಲ್ಲಿ ಚರ್ಮ ಇದೆಯೋ ಎಲ್ಲ ಅಫೆಕ್ಟ್ ಆಗುವಂಥದ್ದು. ಇದನ್ನ ಡಿಫ್ಯೂಸ್ ಅಂತೀವಿ. ಇನ್ನೊಂದಿದೆ ಲಿಮಿಟೆಡ್ ಅಂತ ಇದೆ. ಲಿಮಿಟೆಡ್ ಅಂದ್ರೆ ನಮ್ಮ ಬೆರಳುಗಳಿಗೆ ಮಾತ್ರ, ಈ ಮೊಣಕೈವರೆಗೂ ಇರ್ಬೋದು, ಮತ್ತೆ ಮುಖ ಮಾತ್ರ ಇರುತ್ತೆ. ಸೊ ಫೇಸ್ ಅಂಡ್ ಲಿಮ್ ಅಪ್ ಟು ದ ಎಲ್ಬೋ, ಮತ್ತೆ ಕಾಲುಗಳಲ್ಲಿ ಅಪ್ ಟು ದ ನೀ, ಅದನ್ನ ಲಿಮಿಟೆಡ್ ವೆರೈಟಿ ಅಂತೀವಿ. ಅಂದ್ರೆ ಚರ್ಮದಲ್ಲಿ ಮಾತ್ರ, ಅದು ಬರೀ ಬಾಡಿಯ ಕೆಲವು ಪಾರ್ಟ್ ಅಲ್ಲಿ ಮಾತ್ರ ಇದೆ. ಡಿಫ್ಯೂಸ್ ಅಂದ್ರೆ ದೇಹ ಪೂರ್ತಿ, ಹೋಲ್ ಬಾಡಿ. ಲೀನಿಯರ್ ಸ್ಕ್ಲಿರೋಡರ್ಮಾ ಅಂತ ಇನ್ನೊಂದಿದೆ. ಅದನ್ನ ಇನ್ನೊಂದು ಹೆಸರು ಮಾರ್ಫಿಯಾ ಅಂತ ಹೇಳಿ ಕರಿತೀವಿ, ಲೀನಿಯರ್ ಸ್ಕ್ಲಿರೋಡರ್ಮಾ. ಇದರರ್ಥ ಏನಂದ್ರೆ, ದೇಹದ ಒಂದೇ ಒಂದು ಭಾಗದಲ್ಲಿ ಒಂದು ಲೈನ್ ಥಿಕ್ ಸ್ಕಿನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಇಷ್ಟುದ್ದ ಥಿಕ್ ಸ್ಕಿನ್ ಇರ್ಬೋದು, ಇಲ್ಲ ಕೈ ಮೇಲೆ ಒಂದಿಷ್ಟುದ್ದ ಥಿಕ್ ಸ್ಕಿನ್ ಇರ್ಬೋದು, ಅಥವಾ ಕಾಲ್ ಮೇಲೆ ಅಷ್ಟು ಥಿಕ್ ಸ್ಕಿನ್ ಇರ್ಬೋದು. ಬಟ್ ಮಾರ್ಫಿಯಾ ಅಥವಾ ಲೀನಿಯರ್ ಸ್ಕ್ಲಿರೋಡರ್ಮಾಗುವೆ ಈ ಸ್ಕ್ಲಿರೋಡರ್ಮಾಗೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಮಾಮೂಲು ಸ್ಕ್ಲಿರೋಡರ್ಮಾದಲ್ಲಿ ಆಗುವಂತಹ ದೇಹದ ಬದಲಾವಣೆಗಳೆಲ್ಲ ಮಾರ್ಫಿಯಾದಲ್ಲಿ ಆಗಲ್ಲ. ಸೊ
So morphea is a safer variety which is restricted only to a small proportion of skin. So ಒಂದೇ ಒಂದು ಸಣ್ಣ ಚರ್ಮದ ಭಾಗಕ್ಕೆ ಮಾತ್ರ ಮಾರ್ಫಿಯಾ ಬರುತ್ತೆ ಅಷ್ಟೇನೆ, ಅದು ಬಾಡಿಗೆಲ್ಲ ಹರಡೋದಿಲ್ಲ. So next question is, what is the ideal way to treat scleroderma? ಓಕೆ, ಸೊ ನೀತು ಅವರ ಮುಂದಿನ ಪ್ರಶ್ನೆ ಏನಂದ್ರೆ, ಸ್ಕ್ಲಿರೋಡರ್ಮಾ ಔಷಧಿಗಳೇನು, ಹೇಗೆ ನಾವು ಇದ್ರ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸ್ಕ್ಲಿರೋಡರ್ಮಾ ಕಾಯಿಲೆಯ ಮುಖ್ಯ ಗುಣಲಕ್ಷಣಗಳು ಏನಿದೆಯೋ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾರಲ್ಲಿ ಕೀಲುಗಳಲ್ಲಿ ನೋವಿದೆಯೋ, ಜಾಯಿಂಟ್ ಪೇನ್ಸ್ ಇದೆಯೋ ಅದಕ್ಕೆ ಬೇರೆ ಮಾತ್ರೆಗಳಿರುತ್ತೆ. ಯಾರಲ್ಲಿ ಚರ್ಮದ ತೊಂದರೆ ಇದೆಯೋ ಅದಕ್ಕೆ ಮಾತ್ರೆ ಇರುತ್ತೆ. ಯಾರಿಗೆ ಕೈ ಬೆರಳುಗಳು ನೀಲಿ ಆಗೋದು ಅಥವಾ ಗಾಯ ಆಗುತ್ತೋ ಅದಕ್ಕೆ ಬೇರೆ ಮಾತ್ರೆ ಇರುತ್ತೆ. ಸೊ ಈಚ್ ಸಿಂಪ್ಟಮ್ ಆಫ್ ಸ್ಕ್ಲಿರೋಡರ್ಮಾ ಹ್ಯಾಸ್ ಎ ಡಿಫ್ರೆಂಟ್ ಟ್ರೀಟ್ಮೆಂಟ್. ಸ್ಕ್ಲಿರೋಡರ್ಮಾದ ಒಂದೊಂದು ಲಕ್ಷಣಗಳಿಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಎಲ್ಲಾ ಪೇಷಂಟ್ಸ್ಗೆ ಒಂದೇ ತರದ ಟ್ರೀಟ್ಮೆಂಟ್ ಇಲ್ಲ. ದ ಟ್ರೀಟ್ಮೆಂಟ್ ಇಸ್ ನಾಟ್ ಯೂನಿಫಾರ್ಮ್ ಟು ಆಲ್ ದ ಪೇಷಂಟ್ಸ್, ಇಟ್ ಈಸ್ ಇಂಡಿವಿಜುವಲೈಸ್. ಅಂದ್ರೆ ನಮ್ಗೆ ಏನೇನು ತೊಂದರೆ ಇದೆ ಈ ಕಾಯಿಲೆಯಿಂದ ಅದಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವರಿಗೆ ರಿಫ್ಲಕ್ಸ್ ಆಗುತ್ತೆ, ಅಂದ್ರೆ ಆಸಿಡ್ ಮೇಲ್ಮೇಲೆ ಬರುತ್ತೆ, ಅಂಥವ್ರಿಗೆ ಕೆಲವು ಮಾತ್ರೆಗಳನ್ನ ಕೊಡ್ತೀವಿ. ಕೆಲವರಿಗೆ ಹೇಳಿದಲ್ಲಿ ರಕ್ತ ಚಲನೆ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಅಂತ ಅದಕ್ಕೆ ಮಾತ್ರೆ ಕೊಡ್ತೀವಿ. ಮತ್ತೆ ಕೆಲವರಿಗೆ ದೇಹದ ಭಾಗದ ಒಳಭಾಗಗಳಲ್ಲಿ ತೊಂದರೆ ಆದಾಗ, ಅಂದ್ರೆ ಶ್ವಾಸಕೋಶ ಇರ್ಬೋದು, ಲಂಗ್ಸ್ ಇರ್ಬೋದು, ಪ್ರೆಷರ್ ಹಾರ್ಟ್ ಇರ್ಬೋದು ಅಥವಾ ಕಿಡ್ನಿ ಇರ್ಬೋದು, ಈ ತರ ಏನಾದ್ರು ತೊಂದರೆ ಆದಾಗ ಅದಕ್ಕೆ ಬೇರೆ ಮಾತ್ರೆಗಳಿದೆ, ಇಂಜೆಕ್ಷನ್ಗಳಿದೆ. ಸೊ ಹಾಗಾಗಿ ಎಲ್ಲದಕ್ಕೂ ಮದ್ದಿದೆ, ಎಲ್ಲದಕ್ಕೂ ಔಷಧಿ ಇದೆ. ದೇರ್ ಇಸ್ ಟ್ರೀಟ್ಮೆಂಟ್ ಫಾರ್ ದ ವೇರಿಯಸ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಸ್ಕ್ಲಿರೋಡರ್ಮಾ ಟು ಲಿಮಿಟ್ ಇಟ್ಸ್ ಸಿವಿಯಾರಿಟಿ ಅಂಡ್ ಟು ಪ್ರಿವೆಂಟ್ ಡಿಸೀಸ್ ಪ್ರೋಗ್ರೆಷನ್. ಅಂದ್ರೆ ಸ್ಕ್ಲಿರೋಡರ್ಮದ ಎಲ್ಲಾ ಲಕ್ಷಣಗಳು, ಕಾಯಿಲೆಯ ಲಕ್ಷಣಗಳು ಹೆಚ್ಚಾಗೋದನ್ನ ತಪ್ಪಿಸ್ಬೋದು, ಅದಕ್ಕೆ ಮಾತ್ರೆಗಳಿದೆ. ಮತ್ತೆ ಆ ಭಾಗ, ಈಗ ದೇಹದ ಯಾವ ಭಾಗ ಅಫೆಕ್ಟ್ ಆಗುತ್ತೋ, ಉದಾಹರಣೆಗೆ ಲಂಗ್ಸ್ ಏನಾದ್ರು ಅಫೆಕ್ಟ್ ಮಾಡೋದಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ, ಹೆಚ್ಚಾಗದೇ ಇರ್ಲಿ ಅನ್ನೋದಕ್ಕೋಸ್ಕರ ಟ್ರೀಟ್ಮೆಂಟ್ ಇದೆ. ಬಟ್ ಕೆಲವು ಟ್ರೀಟ್ಮೆಂಟ್ಗಳು, ಕೆಲವು ಮದ್ದುಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲ್ಲ. ಸಮ್ ಮೆಡಿಸಿನ್ಸ್ ಆರ್ ನಾಟ್ ಅಬ್ಸಲ್ಯೂಟ್. ಉದಾಹರಣೆಗೆ ಚರ್ಮ, ಫಾರ್ ಎಕ್ಸಾಂಪಲ್ ಸ್ಕಿನ್. ಟಿಲ್ ಟುಡೇ ದೇರ್ ಇಸ್ ನೋ ಕಂಪ್ಲೀಟ್ ಕ್ಯೂರ್ ಫಾರ್ ದ ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಸ್ಕ್ಲಿರೋಡರ್ಮಾ. ಅಂದ್ರೆ ಚರ್ಮದಲ್ಲಿ ಆಗುವಂತ ಬದಲಾವಣೆಗಳು ಕಂಪ್ಲೀಟ್ ಆಗಿ ಗುಣಮುಖ ಆಗೋದಿಲ್ಲ ಅಥವಾ ಕ್ಯೂರ್ ಆಗೋದಿಲ್ಲ. ಟು ಸಮ್ ಎಕ್ಸ್ಟೆಂಟ್ ದ ಪ್ರೋಗ್ರೆಷನ್ ಕ್ಯಾನ್ ಬಿ ಪ್ರಿವೆಂಟೆಡ್. ಕೆಲವು ಒಂದು ಮಟ್ಟಕ್ಕೆ ತೊಂದರೆ ಜಾಸ್ತಿ ಆಗೋದನ್ನ ತಪ್ಪಿಸಬಹುದು. So I guess you already answered our next question, but still I'll ask. A lot of patients ask us, is scleroderma curable? Okay. ಸೊ ಅವರ ಬಹಳಷ್ಟು ಪೇಷಂಟ್ಸ್ ಕೇಳ್ತಾರೆ, ಸ್ಕ್ಲಿರೋಡರ್ಮಾ ಕ್ಯೂರ್ ಸಾಧ್ಯನಾ? ಒಂದ್ಸಲ ಬಂದ್ರೆ ಕಾಯಿಲೆ ಹೋಗೋದಿಲ್ವಾ ಅಂತ. ಸ್ಕ್ಲಿರೋಡರ್ಮಾ ಒಂದ್ಸಲ ಬಂದ್ರೆ ಜೀವ ಪರ್ಯಂತ ಇರುವಂತದ್ದು. ಇಟ್ ಈಸ್ ಅ ಲೈಫ್ ಲಾಂಗ್ ಡಿಸೀಸ್, ಬಟ್ ದ ಸಿವಿಯಾರಿಟಿ ಮೇ ನಾಟ್ ಬಿ ದ ಸೇಮ್ ಲೈಫ್ ಲಾಂಗ್. ಒಂದೇ ತರ ಎಲ್ಲಾರಲ್ಲೂ ಇರುತ್ತೆ ಅಂತ ಏನಿಲ್ಲ. ಬಹಳಷ್ಟು ಜನ ಚೆನ್ನಾಗಿ ನಾರ್ಮಲ್ ಆಗಿ ಜೀವನ ನಡೆಸಿದವರು ಇದ್ದಾರೆ, ಕಾಂಪ್ಲಿಕೇಶನ್ಸ್ ಬಂದವರು ಇದ್ದಾರೆ. ಸೊ ಹಾಗಾಗಿ ಅದು ಇಟ್ ಇಸ್ ಅ ಸ್ಪೆಕ್ಟ್ರಮ್. ಎಲ್ಲರಿಗೂ ಸಿವಿಯರ್ ಡಿಸೀಸ್ ಇರೋದಿಲ್ಲ ಅಥವಾ ಎಲ್ಲರಿಗೂ ಮೈಲ್ಡ್ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ವೈದ್ಯರಲ್ಲಿ ಆಗಾಗ ತೋರಿಸ್ತಿದ್ದಾಗ ಡಿಪೆಂಡಿಂಗ್ ಆನ್ ಯಾವ್ದು ತೊಂದರೆ ಹೆಚ್ಚಾಗುತ್ತೋ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾವ್ದ್ರಲ್ಲಿ ಪ್ರಾಬ್ಲಮ್ ಇರಲ್ವೋ ಅದಕ್ಕೆ ಕೊಡೋದಿಲ್ಲ. ಸೊ ಹಾಗಾಗಿ ಇದು ಆಟೋ ಇಮ್ಯೂನ್ ಡಿಸೀಸ್, ಅಂದ್ರೆ ತಾನಾಗಿ ಬಾಡಿ ಒಳಗಿಂದ ಬರುವಂತ ಒಂದು ಕಾಯಿಲೆ ಆದ್ರಿಂದ ಜೀವ ಪರ್ಯಂತ ಇರುವಂತದ್ದು. So the last question in this session we have is, patients really feel anxious and depressed after getting the diagnosis. So is it due to scleroderma only? And how can a patient manage their anxiety and their depression which they are getting into? ಸೊ ಈ ಇವತ್ತಿನ ಕೊನೆ ವಿಷಯ ಅಥವಾ ಕೊನೆ ಪ್ರಶ್ನೆ ನೀತೋರ್ದೇನೆಂದ್ರೆ, ಸ್ಕ್ಲಿರೋಡರ್ಮಾದಲ್ಲಿ ಬಹಳಷ್ಟು ಜನಕ್ಕೆ ಬಹಳ ಬೇಜಾರಿರುತ್ತೆ, ಡಿಪ್ರೆಷನ್ ಇರುತ್ತೆ ಅಥವಾ ಆಂಗ್ಸೈಟಿ ಇರುತ್ತೆ, ಮುಂದೆ ನನ್ನ ಜೀವನ ಏನು ಅನ್ನೋ ಒಂದು ಭಯ ಇರುತ್ತೆ. ಸೊ ಈ ತರ ಇದು ಕಾಯಿಲೆಯಿಂದನ ಅಥವಾ ಇದಕ್ಕೆ ನಾವು ಏನ್ ಮಾಡ್ಬೋದು ಅನ್ನೋದು ಅವರ ಪ್ರಶ್ನೆ. ಇದು ಸ್ಕ್ಲಿರೋಡರ್ಮಾ ಇಂದ ಅಲ್ಲ. ದಿಸ್ ಇಸ್ ನಾಟ್ ಡ್ಯೂ ಟು ದ ಡಿಸೀಸ್ ಪರ್ ಸೆ, ಬಟ್ ಅದು ನಮಗೆ ಈ ತೊಂದರೆ ಬಂದಿದೆ ಅನ್ನೋದು ಒಂದು ವಿಷಯ ಗೊತ್ತಾದಾಗ ಜೀವನ ಪೂರ್ತಿ ನಾವು ಮಾತ್ರೆ ತಗೋಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಡಾಕ್ಟರ್ನ ನೋಡ್ಬೇಕು ಅನ್ನೋ ಒಂದು ವಿಷಯಕ್ಕೇನೆ ಬಹಳಷ್ಟು ಜನಕ್ಕೆ ಬೇಸರ ಮತ್ತೆ ಆಂಗ್ಸೈಟಿ. ಅದು ಕಾಯಿಲೆ ಬಗ್ಗೆ ಆಂಗ್ಸೈಟಿ ಇರ್ಬೋದು,
ಅಥವಾ ಕಾಯಿಲೆಗೆ ಖರ್ಚಾಗುವಂತ ಹಣದ ಬಗ್ಗೆ ಆಂಗ್ಸೈಟಿ ಇರ್ಬೋದು. ಇಟ್ ಕುಡ್ ಬಿ ಅನ್ ಆಂಗ್ಸೈಟಿ ರಿಲೇಟೆಡ್ ಟು ದ ಡಿಸೀಸ್, ದ ಕಾಸ್ಟ್ ಆಫ್ ದ ಟ್ರೀಟ್ಮೆಂಟ್, ಮತ್ತೆ ಗೋಯಿಂಗ್ ಥ್ರೂ ದ ಹೋಲ್ ಪ್ರೋಸೆಸ್, ಇದರಲ್ಲಿ ಬಹಳಷ್ಟು ಆಗ್ಬೋದು. ಸೊ ಯಾರ್ಯಾರಿಂದ ಸಹಾಯ ಪಡಿಬಹುದು? ಒಂದು, ವೈದ್ಯರಲ್ಲಿ ಹೇಳ್ಕೊಬಹುದು. ಯು ಕ್ಯಾನ್ ಡಿಸ್ಕಸ್ ಇಟ್ ವಿತ್ ರುಮಟಾಲಜಿಸ್ಟ್. ಕೆಲವರಲ್ಲಿ ನಮ್ಮ ದೇಶದಲ್ಲಿ ಈಗ ಕ್ಲಿರೋಡರ್ಮಾ ಇಂಡಿಯಾ ಅಂತ ನೀತು ಅವರೇ ನಡೆಸ್ತಿರೋ ಸಂಸ್ಥೆ ಇದೆ. ನೀತು is also spearheading Scleroderma India. So this is called support group ಅಂತ. ಸೊ ಹಾಗಾಗಿ ಇದೇ ತೊಂದರೆ ಬಂದಿರುವಂತಹ ಬಹಳಷ್ಟು ಜನ ಈ ಗ್ರೂಪ್ ನಲ್ಲಿದ್ದಾರೆ. ಅವರ ಅನುಭವಗಳಿಂದ ನಿಮಗೆ ಕೆಲವು ಪ್ರಶ್ನೆಗೆ ಉತ್ತರಗಳು ಸಿಗ್ಬಹುದು, ಸಮಾಧಾನ ಸಿಗ್ಬಹುದು, ಮತ್ತೆ ಸಪೋರ್ಟ್ ಸಿಗ್ಬಹುದು. ಹಾಗೇನೆ ಆತರ ತೀರ ಅತಿ ಜಾಸ್ತಿ ಆದಾಗ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಅಥವಾ ಕೌನ್ಸಿಲರ್ ಇಂದ ಕೂಡ ಸಹಾಯ ಸಿಗುತ್ತೆ. Right, sir. So just one point I would like to add on. As you just mentioned to patients that our support group will help them. And there's one thing which we can add to them is we are actually helping them out. Like there are weekly meditation sessions which are ongoing. We have webinars for that. There is a weekly yoga session which is ongoing. And on top of that, Scleroderma India has collaborated with a psychologist group. They are young people from NIMHANS, and they are ready now to take patients of Scleroderma pro bono if we refer to them. So patients can actually take help from them if they really require it. ಓಕೆ, ಸೊ ನೀತು ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಕ್ಲಿರೋಡರ್ಮಾ ಸಂಸ್ಥೆ ಒಂದು ವಾಲಂಟರಿ ಆರ್ಗನೈಸೇಷನ್. ಓಕೆ, ಇಟ್ ಈಸ್ ಮೆಂಟ್ ಟು ಹೆಲ್ಪ್ ಪೇಷಂಟ್ಸ್ ವಿತ್ ಕ್ಲಿರೋಡರ್ಮಾ. ಸೊ ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿ ವಾರನೂ ಯೋಗ ಸೆಷನ್ ಹೇಳ್ಕೊಡ್ತಾರೆ. ನಾವು ಆರೋಗ್ಯವಾಗಿರೋದಕ್ಕೆ ಯೋಗ ಮಾಡಿ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ನಮ್ಮ ಬಾಡಿ ರೆಸಿಸ್ಟೆನ್ಸ್ ಅಂತ ಹೇಳಿ. ಹಾಗೇನೆ ಎಕ್ಸರ್ಸೈಸಸ್, ಯೋಗ, ಮೆಡಿಟೇಷನ್, ಇದು ಮೂರುವೇ ಹೇಳ್ಕೊಡ್ತಾರೆ. ಸೊ ಇದರಲ್ಲಿ ನೀವು ಭರ್ತಿ ಆಗ್ಬೋದು. ಮತ್ತೆ ಎರಡನೇದು, ನಿಮ್ಹ್ಯಾನ್ಸ್ ನ ಕೆಲವು ಸೈಕಾಲಜಿಸ್ಟ್ ಕೂಡ ಈ ಸಂಸ್ಥೆ ಜೊತೆಗೆ ಟೈಅಪ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಮೂಲಕ ಮಾನಸಿಕವಾಗಿ ಈ ಕಾಯಿಲೆನ ಹೇಗೆ ಗೆದ್ಕೋಬಹುದು ನಾವು, ಹೌ ಟು ವಿನ್ ಓವರ್ ಕ್ಲಿರೋಡರ್ಮಾ ಸೈಕಲಾಜಿಕಲಿ ಅನ್ನೋದು ಕೂಡ ಸಹಾಯ ಆಗುತ್ತೆ. ಸೊ ಹಾಗಾಗಿ ಕ್ಲಿರೋಡರ್ಮಾ ಇಂಡಿಯಾಗೆ ನೀವು ರಿಜಿಸ್ಟರ್ ಆದ್ರೆ ಆಬ್ವಿಯಸ್ಲಿ ನೀವು ಒಂದು ಗ್ರೂಪ್ ಅಲ್ಲಿ ಇರ್ತೀರಾ, ಗೊತ್ತಾಗುತ್ತೆ. I think Neetu, maybe at the end of the program, if you flash a message on how to register to Scleroderma India, those who haven't done it, at least it will be very useful to them. Sure, sir. We'll insert that. Thank you so much, sir, today. You have covered a lot of questions which come to every new patient's mind, or if somebody is, like even after they have spent some time with Scleroderma, they are unable to understand few basic things about Scleroderma. Scleroderma India is really thankful to Dr. Joyce today for giving his time for this session. Good evening.